ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಶ್ರೀ ಕೃಷ್ಣಾರ್ಪಣಮಸ್ತು ವತಿಯಿಂದ ಮೂರನೆಯ ಸಂಚಿಕೆಗೆ ಸ್ವಾಗತ. ಶ್ರೀ ಕೃಷ್ಣಾರ್ಪಣಮಸ್ತು ವತಿಯ ಸಂಚಿಕೆಯ ಆರಂಭಕ್ಕೂ ಮುನ್ನ ಶ್ರೀ ಕೃಷ್ಣಾರ್ಪಣಮಸ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಇನ್ಸ್ಟಾಗ್ರಾಮ್ನ ಕೂಡ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಕಾಲ ಕಳೆದಂತೆ ದೇವಕಿಯು 8 ಗಂಡು ಮಕ್ಕಳನ್ನು ಹಾಗೂ 1 ಹೆಣ್ಣು ಮಗಳಿಗೆ ಜನ್ಮ ನೀಡಿದಳು. ಮೊದಲನೆಯ ಗಂಡು ಮಗುವು ಹುಟ್ಟಿದಾಗ ವಸುದೇವನು ತಾನು ಮಾತು ಕೊಟ್ಟಂತೆಯೇ ಕಂಸನ ಬಳಿಗೆ ಆ ಮಗುವನ್ನು ಒಪ್ಪಿಸಿದನು. ಆಗ ತಾನೇ ಹುಟ್ಟಿದ ಮಗುವನ್ನು ಕಂಸನಿಗೆ ಒಪ್ಪಿಸಲು ವಸುದೇವನಿಗೆ ಸಂಕಟವಾದರೂ ಕಂಸನು ಆತನನ್ನು ಸಂತೋಷದಿಂದ ಬರಮಾಡಿಕೊಳ್ಳುತ್ತಾನೆ. ವಸುದೇವನು ತಾನು ಕೊಟ್ಟ ಮಾತನ್ನು ಉಳಿಸಿಕೊಂಡದ್ದನ್ನು ಕಂಡು ಕಂಸನಿಗೆ ಅಚ್ಚರಿಯಾಯಿತು. ವಸುದೇವನ ವಿಷಯದಲ್ಲಿ ಸಂತೋಷವಾಗಿ ಹೀಗೆ ಹೇಳುತ್ತಾನೆ: ಪ್ರೀತಿಯ ವಸುದೇವ, ಈ ಮಗುವನ್ನು ನೀನು ನನಗೆ ಒಪ್ಪಿಸಬೇಕಾಗಿಲ್ಲ. ಈ ಮಗುವಿನಿಂದ ನನಗೇನು ಅಪಾಯವಿಲ್ಲ. ನಿನ್ನ ಮತ್ತು ದೇವಕಿಯ 8ನೆಯ ಮಗು ನನ್ನನ್ನು ಕೊಲ್ಲುತ್ತಾನೆ ಎಂದು ಅಶರೀರವಾಣಿ ಕೇಳಿರುವುದು. ಅದನ್ನು ಹೊರತುಪಡಿಸಿ ಅನಗತ್ಯವಾಗಿ ಈ ಮಗುವನ್ನು ನಾನೇಕೆ ಕೊಲ್ಲಬೇಕು? ನೀನು ಈ ಮಗುವನ್ನು ಹಿಂದಕ್ಕೆ ತೆಗೆದುಕೊಂಡು ಹೋಗು ಎಂದು ಹೇಳುತ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ಮಹರ್ಷಿ ನಾರದರು ಕಂಸನ ಬಳಿಗೆ ಬರುತ್ತಾರೆ. ಕಂಸನು ಕರುಣೆಯಿಂದ ವಸುದೇವನ ಮೊದಲನೆಯ ಮಗುವನ್ನು ಹಿಂದಕ್ಕೆ ಕೊಟ್ಟ ವಿಷಯವು ಅವರಿಗೆ ತಿಳಿದಿರುತ್ತದೆ. ಆದರೆ ನಾರದರಿಗೆ ಭಗವಂತನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಭೂಮಿಗೆ ಬರಲೆಂದು, ಅಂದರೆ ಭಕ್ತರನ್ನು ಉದ್ಧರಿಸಲು ಶೀಘ್ರವಾಗಿ ಭೂಮಿಗೆ ಆಗಮಿಸುವಂತೆ ಮಾಡಲು ಕಾತರರಾಗಿದ್ದರು. ಹಾಗಾಗಿ ನಾರದರು ಮತ್ತಷ್ಟು ಕಂಸನಿಗೆ ಹೀಗೆ ಹೇಳಲು ಶುರು ಮಾಡಿದರು: ಕಂಸ, ವೃಂದಾವನದಲ್ಲಿ ಈಗಾಗಲೇ ನಂದ ಮಹಾರಾಜನು, ಎಲ್ಲ ಗೋಪಾಬಾಲಕರು, ಗೋಪಿಯರು, ಅಲ್ಲದೆ ವಸುದೇವನೂ ಕೂಡ ಹೀಗೆ ಹಲವರು ಭಗವಂತನ ಅವತಾರಕ್ಕಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ. ಹಾಗೆಯೇ ಈ ಕುಟುಂಬಗಳಲ್ಲಿ ಸ್ನೇಹಿತರು ಮತ್ತು ನೆಂಟರು, ಅವರಲ್ಲಿ ಜನಿಸುವ ಎಲ್ಲ ದೇವತೆಗಳ ವಿಷಯದಲ್ಲಿ ಜಾಗೃತಿಯಿಂದಿರಬೇಕೆಂದು ನಾರದರು ಕಂಸನಿಗೆ ಎಚ್ಚರ ವಹಿಸಿದರು. ಕಂಸನ ಸ್ನೇಹಿತರು, ಕೆಲವು ಸಲಹೆಗಾರರು ಎಲ್ಲರೂ ರಾಕ್ಷಸರೇ. ರಾಕ್ಷಸರಿಗೆ ಯಾವಾಗಲೂ ದೇವತೆಗಳೆಂದರೆ ಭಯ. ಬೇರೆ ಬೇರೆ ಕುಟುಂಬಗಳಲ್ಲಿ ದೇವತೆಗಳು ಜನ್ಮ ತಾಳುತ್ತಿದ್ದಾರೆಂದು ತಿಳಿದ ಕಂಸನು ಕೂಡಲೇ ಎಚ್ಚರ ವಹಿಸಿದನು. ದೇವತೆಗಳು ಜನ್ಮ ತಾಳುತ್ತಿದ್ದಾರೆಂದರೆ ವಿಷ್ಣುವು ಶೀಘ್ರವಾಗಿ ಬರುತ್ತಾನೆ ಎಂದು ಅರ್ಥ ಮಾಡಿಕೊಂಡನು. ಆ ಕ್ಷಣವೇ ತನ್ನ ಭಾವನಾದ ವಸುದೇವನನ್ನು, ದೇವಕಿಯನ್ನು ಕಬ್ಬಿಣದ ಸರಪಳಿಗಳಿಂದ ಬಂಧಿಸಿ ಸೆರೆಮನೆಗೆ ಹಾಕುತ್ತಾನೆ. ವಸುದೇವ ಮತ್ತು ದೇವಕಿಯರಿಗೆ ಪ್ರತಿ ವರ್ಷವೂ 1 ಗಂಡು ಮಗುವಾಗುತ್ತಿತ್ತು. ಪ್ರತಿಯೊಂದು ಮಗುವು ವಿಷ್ಣುವಿನ ಅವತಾರವೆಂದು ಯೋಚಿಸಿ ಕಂಸನು ಒಂದಾದ ಮೇಲೊಂದರಂತೆ ಆ ಮಕ್ಕಳನ್ನು ಕೊಲ್ಲುತ್ತಾ ಬಂದನು. ಅವನಿಗೆ 8ನೆಯ ಮಗುವಿನ ವಿಷಯದಲ್ಲಿ ವಿಶೇಷ ಭಯ. ಅಂದರೆ ನಾರದರು ಬಂದು ಹೋದ ನಂತರ ಕಂಸನು ಯಾವ ಮಗುವಾದರೂ ಕೃಷ್ಣನಾಗಿರಬಹುದೆಂದು ತೀರ್ಮಾನಿಸಿದ. ಅದಕ್ಕಾಗಿ ದೇವಕಿ ಮತ್ತು ವಸುದೇವರ ಪ್ರತಿಯೊಂದು ಮಗುವನ್ನು ಕೊಲ್ಲುವುದೇ ಉತ್ತಮವಾಗಿದೆ ಎಂದು ಅಂದುಕೊಳ್ಳುತ್ತಾನೆ. ಇವತ್ತಿನ ಸಂಚಿಕೆಯನ್ನು ಆಸ್ವಾದಿಸಿದ ಸರ್ವರಿಗೂ ಶುಭವಾಗಲೆಂದು ಶ್ರೀ ಕೃಷ್ಣಾರ್ಪಣಮಸ್ತು ವತಿಯಿಂದ ಪ್ರಾರ್ಥಿಸುತ್ತಾ, ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಬೇಕಾಗಿ ವಿನಂತಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.